ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು ಚೈನ್ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತ ನೋಡ್ಕೊಳ್ಳೋಣ. ಚೈನ್ ಸ್ಟಿಚ್ ಹಾಕೋದಕ್ಕೆ ನಾನು ಇಲ್ಲಿ ಝರಿ ಥ್ರೆಡ್ನ ತೊಗೊಂಡಿದ್ದೀನಿ. ನೀವು ಸ್ಟಾರ್ಟಿಂಗು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದಿನ 2 ದಿನ ಮಾತ್ರ ಝರಿ ಥ್ರೆಡ್ನ ಬಳಸಿ, ಅದಾದಮೇಲೆ ನೀವು ಸಿಲ್ಕ್ ಥ್ರೆಡ್ನ ಬಳಸಬೇಕು. ಸಿಲ್ಕ್ ಥ್ರೆಡ್ನ ಯಾವಾಗಲೂ 2 ಎಳೆನೇ ಹಾಕಬೇಕಾಗತ್ತೆ. ಈಗ ಫಸ್ಟ್ ನಾವು ಝರಿ ಥ್ರೆಡಲ್ಲಿ ಯಾವ ಥರ ಚೈನ್ ಸ್ಟಿಚ್ ಹಾಕೋದು ಅಂತ ನೋಡೋಣ. ಇಲ್ಲಿ ನೋಡ್ಬೋದು ನೀವು, ನನ್ನ ಕೈಯಲ್ಲಿ ಮೊದಲು ದಾರನ ನೋಡಿ ಈ ಥರ ಸುತ್ತಿ ಇಟ್ಕೊಂಡಿದ್ದೀನಿ. ಗೊತ್ತಾಯ್ತಲ್ಲ? ಈ ಥರ ಸುತ್ತಬಿಟ್ಟು ಮಧ್ಯದ ಬೆರಳು ಮತ್ತು ಹೆಬ್ಬೆರಳಲ್ಲಿ ನಾನು ಈ ಗಂಟನ್ನ ಇಟ್ಕೊಂಡಿದ್ದೀನಿ. ಫಸ್ಟು ಗಂಟು ಹಾಕ್ಕೊಂಡಿರ್ತೀವಲ್ವ, ಆ ಗಂಟನ್ನ ಇಟ್ಕೊಂಡು ಈಗ ಚೈನ್ ಸ್ಟಿಚ್ ಹಾಕ್ತೀನಿ. ಚೈನ್ ಸ್ಟಿಚ್ ಹಾಕೋದಕ್ಕೆ ನೀವು ಥ್ರೆಡ್ ನೀಡಲ್ನ ಬಳಸಬೇಕು. ಇದರಲ್ಲಿ ನಾನು ಹೇಳ್ದಾಗೆ ಕೊಕ್ಕೆ ಯಾವ ಕಡೆ ಇರುತ್ತೋ ಅದೇ ಕಡೆ ನಾವು ನೀಡಲ್ನ ತಿರುಗಿಸ್ಬೇಕಾಗತ್ತೆ. ನೋಡಿ, ಕೊಕ್ಕೆ ಬಂದು ಈ ಕಡೆಗಿದೆ. ಇಲ್ಲಿಂದ ಈ ಕಡೆಗೆ ನಾನು ಚೈನ್ ಸ್ಟಿಚ್ ಹಾಕ್ತಾ ಇದ್ದೀನಿ ಅಂದರೆ ಇಲ್ಲಿಂದ ನಾನು ಥ್ರೆಡ್ನ ತಗೊಳ್ತಾ ಇದ್ದೀನಿ. ಇಲ್ಲಿ ಕೆಳಗಡೆಯಿಂದ ನಿಮಗೆ ಕೈ ಕಾಣಿಸ್ತಿದೆ ನೋಡಿ, ನಾನು ಇದನ್ನು ತಗೊಂಡು ಹೋಗಿ ಇಲ್ಲಿಗೆ ದಾರನ ಈಗ ಮೇಲ್ಗಡೆಗೆ ತಗೊಳ್ತಾ ಇದ್ದೀನಿ. ದಾರ ತಗೊಂಡ್ಮೇಲೆ ಕೈಯಲ್ಲಿರೋ ದಾರನ ಪೂರ್ತಿಯಾಗಿ ಬಿಟ್ಬಿಟ್ಟು ನೀವು ಸಾಧಾರಣವಾಗಿ ಯಾವ ಥರ ಈ ಥರ ಇಟ್ಕೊಳ್ತಿರೋ ದಾರನ ಆ ಥರ ಇಟ್ಕೋಬೇಕು. ಈಗ ಚೈನ್ ಸ್ಟಿಚ್ನ ಹಾಕೋಣ. ಚೈನ್ ಸ್ಟಿಚ್ಚಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಡೈರೆಕ್ಷನ್. ಓಕೆನಾ? ನೋಡಿ, ನಾನು ಇಲ್ಲಿಂದ ಈ ಥರ ಚುಚ್ಚಿದ್ದೀನಿ. ಸೂಜಿನ ಪೂರ್ತಿ ಚುಚ್ಚಿಬಿಡಿ. ಒಂದು ಸ್ವಲ್ಪ ಚುಚ್ಚಿದ ಮೇಲೆ ಕೆಳಗಡೆಯಿಂದ ದಾರ ಸುತ್ತಿ ಮೇಲ್ಗಡೆ ತೆಗಿಬೇಕಾದ್ರೆ ಹೀಗೆ ಸುತ್ತಬೇಕು. ನೋಡಿ, ಸುತ್ತಿ ಹಿಂದೆ ತಿರುಗಿ ಮತ್ತೆ ಮುಂದೆ ಹೋಗಬೇಕು. ಚುಚ್ಚಿ ಸುತ್ತಿ ಮೇಲ್ಗಡೆ ತೆಗಿಬೇಕಾದ್ರೆ ಹೀಗೆ ಹಿಂದೆ ತಿರುಗಬೇಕು, ಮತ್ತೆ ಮುಂದೆ ಹೋಗಬೇಕು. ಚುಚ್ಚಿ ಕೆಳಗಡೆಯಿಂದ ದಾರನ ಸುತ್ತಿ ಮೇಲ್ ಬರ್ತಾ ಇದ್ದಾಗೆ ಹೀಗೆ ರೊಟೇಟ್ ಮಾಡಿ ಮತ್ತೆ ಮುಂದೆ ಹೋಗಿ. ತುಂಬ ಟೈಟಾಗಿ ದಾರನ ಇಟ್ಕೊಳ್ಳೋಕೆ ಹೋಗ್ಬಿಡಿ. ನೀವು ಎಷ್ಟು ಟೈಟಾಗಿ ಇಟ್ಕೊಳ್ತೀರೋ ಅಷ್ಟು ಟೈಟಾಗಿ ಸ್ಟಿಚಸ್ ಬರುತ್ತೆ. ಆವಾಗ ಬಟ್ಟೆ ಮುದ್ರದಂಗೆ ಆಗುತ್ತೆ, ನೆರಿಗೆ ಬೀಳುತ್ತೆ. ಸೊ ನೆರಿಗೆ ಬೀಳಬಾರ್ದು ಅಂದರೆ ನೀವು ಸೂಜಿನ ಮೇಲೂ ಭಾರ ಬಿಡಬಾರ್ದು, ದಾರದ ಮೇಲೂ ಭಾರ ಬಿಡಬಾರ್ದು. ಗೊತ್ತಾಯ್ತಲ್ಲ? ನೋಡಿ, ಈ ರೀತಿ ಎಷ್ಟು ನೀಟಾಗಿ ಬರುತ್ತೆ. ಇದನ್ನು ನೀವು ಎಷ್ಟು ಪುಟ್ಟದಾಗಿ ಚೈನ್ ಹಾಕ್ತೀರೋ ಅಷ್ಟು ಪುಟ್ಟದಾಗಿ ಚೈನ್ ಹಾಕ್ಬೋದು. ಯಾವುದೇ ಕಾರಣಕ್ಕೂ ನೀವು ಈ ಥರ ಪೆನ್ ಇಟ್ಕೊಳ್ಳೋ ಥರ ನೀಡಲ್ನ ಇಟ್ಕೊಳ್ಳೋಕೆ ಹೋಗಬೇಡಿ. ಈ ಥರ 5 ಬೆರಳಲ್ಲೂ ನೀವು ನೀಟಾಗಿ ರೊಟೇಟ್ ಮಾಡಬೇಕು. ಈಗ ಇದನ್ನು ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಅಂದರೆ ಈಗ ನಾವು ಸ್ಟಿಚ್ ಹಾಕಿದ್ಮೇಲೆ ಅದನ್ನು ಎಂಡ್ ಮಾಡಬೇಕಲ್ವ, ಅದೇ ಥರ ನಾನಿಲ್ಲಿ ಎಂಡ್ ನಾಟ್ ಹಾಕಿ ಈ ಥರ ಕೆಳಗಡೆಯಿಂದ ನೀವು ಹೇಳಿದ್ರೆ ಆ ಗಂಟು ಕೆಳಗಡೆಗೆ ಹೋಗುತ್ತೆ. ಓಕೆನಾ? ಸೊ ಇದು ಫಸ್ಟು. ಇವಾಗ ಇದನ್ನೇ ನಮ್ಮ ಕಡೆಯಿಂದ ಈ ಕಡೆಗೆ ಹಾಕಬೇಕು ಅಂದ್ರೂ ನೀವು ಅದೇ ಥರನೇ ಹಾಕ್ಬೋದು. ನೋಡಿ, ಈಗ ಕೊಕ್ಕೆ ಈ ಕಡೆಗಿದೆ, ಕಾಣಿಸ್ತದಲ್ಲ? ಇಲ್ಲಿಂದ ಈ ಕಡೆಗೆ ಹೋಗ್ಬೇಕಾದ್ರೆ ಈ ಕಡೆಗೆ ಕೊಕ್ಕೆ ಇತ್ತು. ಈಗ ಈ ಕಡೆಗೆ ಬರಬೇಕಾದ್ರೆ ನೋಡಿ, ಕೊಕ್ಕೆ ಇದೇ ಕಡೆಗಿರೋ ಥರ ನೋಡಿಕೊಂಡು ನೀವು ಚೈನ್ ಸ್ಟಿಚ್ನ ಹಾಕಬೇಕು. ಬಟ್ಟೆನಲ್ಲಿ ಶ್ರಿಂಕೇಜ್ ಬರಬಾರ್ದು ಅಂದರೆ ಬಟ್ಟೆನ ನೀಟಾಗಿ ಟೈಟಾಗಿ ಹಾಕಬೇಕು ಫ್ರೇಮ್ಗೆ. ಟೈಟಾಗಿ ಫ್ರೇಮಲ್ಲಿ ಬಟ್ಟೆ ಫಿಟ್ ಆದಮೇಲೆ ನೀವು ಈ ರೀತಿ ಚೈನ್ಸ್ನ ಹಾಕಿ. ಬರೀ ರೊಟೇಷನ್ ಅಷ್ಟೇ. ಒಂದ್ಸಲ ಹಿಂಗೆ ರೊಟೇಟ್ ಮಾಡಿದ್ರೆ ನಿಮಗೆ ದಾರ ಬಂದ್ಬಿಡತ್ತೆ. ಎಷ್ಟು ಪುಟ್ಟದಾಗಿ ಚೈನ್ ಬೇಕಾದರೂ ಹಾಕ್ಬೋದು, ಎಷ್ಟು ಉದ್ದ ಬೇಕಾದರೂ ಹಾಕ್ಬೋದು. ಬಟ್ ಪ್ರತಿ ಸಲ ನೀವು ಬ್ಲೌಸಲ್ಲಿ ವರ್ಕ್ ಮಾಡಬೇಕಾದ್ರೆ ಪುಟ್ಟದಾಗಿ ಚೈನ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಓಕೆನಾ? ಎಂಡ್ ನಾಟ್ನ ಯಾವ ಥರ ಹಾಕಬೇಕು ಅಂತ ಇನ್ನೊಂದು ವಿಡಿಯೋ ಇದೆ, ನಾನು ಅದನ್ನು ಶೇರ್ ಮಾಡ್ತೀನಿ. ಅದ್ರ ಪ್ರಕಾರ ನೀವು ಎಂಡ್ ನಾಟ್ನ ಹಾಕ್ಬೋದು. ಈಗ ನಾವು ಸಿಲ್ಕ್ ಥ್ರೆಡಲ್ಲಿ ಯಾವ ಥರ ಚೈನ್ ಸ್ಟಿಚ್ ಹಾಕೋದು ಅಂತ ನೋಡ್ಕೊಳ್ಳೋಣ. ಸಿಲ್ಕ್ ಥ್ರೆಡಲ್ಲಿ ಚೈನ್ ಸ್ಟಿಚ್ ಹಾಕೋದಕ್ಕೆ 2 ದಾರನ ತೆಗೆದು ಈ ಥರ ಗಂಟು ಹಾಕ್ಕೊಂಡಿದ್ದೀನಿ. ಇವಾಗ ಸ್ಟಿಚ್ ಹಾಕೋಣ. ನಾನು ಇದನ್ನು ಸ್ಟ್ರೈಟ್ ಲೈನಲ್ಲೇ ಮೊದಲು ನಿಮಗೆ ತೋರಿಸ್ತೀನಿ. ನೋಡಿ, 2 ದಾರನ ಸೇರಿಸಿ ನೀವು ಮೇಲ್ಗಡೆಗೆ ದಾರ ತೆಗಿಬೇಕು ಸೂಜಿಯಿಂದ. ಈಗ ಮತ್ತೆ ಅದೇ ಥರ ಚುಚ್ಚಿ ಕೆಳಗಡೆ ಸುತ್ತಿ ಮೇಲೆ ತಿರುಗಿಸಿ ಮುಂದೆ ಹೋಗಬೇಕು. ಚುಚ್ಚಿ ಸುತ್ತಿ ಮೇಲೆ ಬರಬೇಕಾದ್ರೆ ರೊಟೇಟ್ ಮಾಡಿ ಮುಂದೆ ಹೋಗಬೇಕು. ಇದರಲ್ಲಿ ನೀವು ನೀಟಾಗಿ ರೊಟೇಟ್ ಮಾಡಿದ್ರೆ ಬಟ್ಟೆ ಸಿಕ್ಕಾಕೊಳ್ಳೋದಿಲ್ಲ, ನೀಟಾಗಿ ಸ್ಟಿಚಸ್ ಬರುತ್ತೆ. ಮೇಯ್ನಾಗಿ ಸಿಲ್ಕ್ ಥ್ರೆಡಲ್ಲಿ ನೀವು ಪುಟ್ಟದಾಗಿ ಚೈನ್ ಹಾಕಬೇಕು. ಪುಟ್ಟದಾಗಿ ಚೈನ್ ಹಾಕೋದೆ ಮಾತ್ರ ಅದು ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೋಡಿರಲ್ಲ, ಇಲ್ಲಿ ಚುಚ್ಚಿದ ತಕ್ಷಣ ಕೈಯಲ್ಲಿರೋಂಥ ದಾರ ನೋಡಿ, ನಾನು ಇಲ್ಲಿದೆ, ನನ್ನ ಕೈ ಕಾಣಿಸ್ತಿದೆಯಾ ಶ್ಯಾಡೋ, ಇದು ಮುಂದೆಯಿಂದ ಸುತ್ತಾ ಇದ್ದೀನಿ ಕೊಕ್ಕೆಗೆ. ಓಕೆನಾ? ಇವಾಗ ಇಲ್ಲಿ ದಾರ ಇದೆ, ಸೂಜಿ ಕೆಳಗಡೆ ಬಂದ ಮೇಲೆ ಅದ್ರ ಮುಂದೆಯಿಂದ ಸುತ್ತಿ ಈಗ ಮೇಲ್ಗಡೆ ಬರ್ತಾ ಇದ್ದಂಗೆ ಬಟ್ಟೆನ ಟಚ್ ಮಾಡ್ತಾ ಇದ್ದಂಗೆ ನೀವು ರೊಟೇಟ್ ಮಾಡಬೇಕು. ನಮ್ಮ ಕಡೆಗೆ ತಿರುಗಿಸಿ ಮತ್ತೆ ಮುಂದೆ. ಸೊ ಇದರಲ್ಲಿ ನಿಮಗೆ ಎಂಡ್ ನಾಟ್ ಹಾಕೋದು ಮೇ ಬಿ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ ಸಿಲ್ಕ್ ಥ್ರೆಡಲ್ಲಿ. ಯಾಕೆ ಅಂದರೆ ಇದರಲ್ಲಿ 2 ಎಳೆ ಇರುತ್ತಲ್ವ,
ಸೊ ನಿಮಗೆ 2+2 ಟೋಟಲ್ 4 ಎಳೆ ಸಿಕ್ಕಿದಾಗ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ, ಯಾವುದಪ್ಪ ತೆಗೆಯೋದು ಯಾವುದಪ್ಪ ಬಿಡೋದು ಅಂತ. ಸೊ ತಲೆ ಕೆಡ್ಸ್ಕೊಬೇಡಿ, ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಗಂಟು ಹಾಕೋದು ಈಸಿಯಾಗಿ ಬರುತ್ತೆ. ಓಕೆನಾ. ಸೊ ಈ ಗಂಟು ಏನಾದರೂ ಎಕ್ಸ್ಟ್ರಾ ಇದೆ ಅಂದರೆ ಏನಿಲ್ಲ, ಕೆಳಗಡೆಯಿಂದ ಸೂಜಿನ ಈ ಥರ ಹಾಕ್ಬಿಟ್ಟು ಆ ಎಕ್ಸ್ಟ್ರಾ ದಾರನ ಈ ಥರ ನೀಟಾಗಿ ಎಳೆದ್ಬಿಟ್ರೆ ಒಳಗಡೆ ಹೋಗುತ್ತೆ, ನಿಮ್ಮ ಸ್ಟಿಚಸ್ಸು ನೀಟಾಗಿ ಕಾಣಿಸುತ್ತೆ. ಸೊ ನೀವು ಈ ಸ್ಟಿಚ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಗಂಟು ಮೇಲ್ಗಡೆ ಕಾಣಿಸ್ದೇ ಇರೋ ಥರ ಚೈನ್ ಸ್ಟಿಚ್ ಹಾಕಿ ನನಗೆ ಫೋಟೋನ ಕಳಿಸ್ಬೇಕು. ಇದನ್ನು ಯಾವ್ಯಾವ ಶೇಪಲ್ಲಿ ಹಾಕಬೇಕು ಅಂತ ಒಂದು ಇಮೇಜ್ನ ಕಳಿಸ್ತೀನಿ. ಅದರಲ್ಲಿರೋ ಪ್ರಕಾರನೇ ಫಸ್ಟ್ ಬಂದು ಝರಿ ಥ್ರೆಡಲ್ಲಿ ಹಾಕಬೇಕು, ಆಮೇಲೆ ಸಿಲ್ಕ್ ಥ್ರೆಡಲ್ಲಿ ಹಾಕಬೇಕು. ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಈಸಿ. ಓಕೆನಾ. ಸೊ ಕೆಳಗಡೆಯಿಂದ ನೀವು ದಾರನ ಸುತ್ತೋದು ಕರೆಕ್ಟಾಗಿ ಸುತ್ತಾ ಹೋಗಬೇಕು. ನೋಡಿ, ಇವಾಗ ದಾರ ಏನಾದರೂ ಇಲ್ಲಿದೆ ಅಂತ ಅಂದರೆ ಹೀಗೆ ಚುಚ್ಚಿ ನೋಡಿ, ಕೊಕ್ಕೆ ಹಿಂಗಿದೆ ಅಂದರೆ ಈ ಥರ ಸುತ್ತಬೇಕು ಅಷ್ಟೇ. ನೀವು ಮುಂದೆಯಿಂದ ಹಿಂಗೆ ಸುತ್ತ ಕೊಡ್ತಾ ಇದ್ದರೆ ಹಿಂದೆ ಈಸಿಯಾಗಿ ಬಂದ್ಬಿಡತ್ತೆ. ಇದಕ್ಕೆ ಪ್ರಾಕ್ಟೀಸ್ ಅಷ್ಟೇ ಮುಖ್ಯ. ಕೆಲವೊಬ್ಬರಿಗೆ ಫಸ್ಟ್ ಟೈಮು ಎಂಬ್ರಾಯ್ಡ್ರಿ ಮಾಡ್ತಿದ್ರೆ ಚೈನ್ ಸ್ಟಿಚ್ ಹಾಕೋದಕ್ಕೆ 1 ವಾರ ತೊಗೋಬಹುದು, 10 ದಿನ ಆಗ್ಬೋದು. ಬಟ್ ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ಇದರಲ್ಲಿ ನೀಡಲ್ನ ನೀವು ತುಂಬ ಟೈಟಾಗಿ ಇಟ್ಕೋಬಾರ್ದು, ನೀಡಲ್ನ ಕರೆಕ್ಟಾಗಿ ರೊಟೇಟ್ ಮಾಡಬೇಕು. ರೊಟೇಷನ್ ತುಂಬ ಮುಖ್ಯ. ಅದನ್ನು ನೆನಪಲ್ಲಿ ಇಟ್ಕೊಂಡು ಚೈನ್ ಸ್ಟಿಚ್ನ ಪ್ರಾಕ್ಟೀಸ್ ಮಾಡಿ. ಆಲ್ ದ ಬೆಸ್ಟ್. ಏನಾದರೂ ಡೌಟ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಹಾಕಿ ಅಥವಾ ಫೋಟೋನ ಕಳಿಸ್ಬೋದು. ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಓಕೆನಾ. ಸೊ ಇದೆರಡು ಅರ್ಥ ಆಗಿದೆ ಅಲ್ವಾ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್.